ಕಂದಾಯ ಇಲಾಖೆಯಿಂದ ಈ ಹಿಂದೆ ಇದ್ದಂತಹ ಕೃಷ್ಣ ಬೈರೇಗೌಡರು ಸರ್ ಹತ್ರನೂ ನಾವು ಕಂಟಿನ್ಯೂಸ್ ಆಗಿ ಹೋಗ್ಬಿಟ್ಟು ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರೆಷರ್ ಹಾಕಿದ್ವಿ. ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ರು. ಅದೇ ಈ ಒಂದು ನೋಟಿಫಿಕೇಶನ್ಸ್ ಕೆಎ ಬಂದಿದ್ಯಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕೆಎ ಭೇಟಿ ಮಾಡಿದಾಗ ಈ ಒಂದು ನೋಟಿಫಿಕೇಶನ್ಸ್ ಇನ್ನೂ ಕೆಎಗೆ ನೋಟಿಫಿಕೇಶನ್ಸ್ ಬಂದಿಲ್ಲ. ಇದನ್ನ ಇವಾಗ ಪ್ರಸ್ತುತವಾಗಿ ಮಾನ್ಯ ಗೃಹ ಸಚಿವ ಹಿಂದೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಇವಾಗ ಕಂದಾಯ ಸಚಿವರಾಗಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಆದಷ್ಟು ಬೇಗ ವಿಲೇಜ್ ಅಕೌಂಟೆಂಟ್ ಈ ಒಂದು 500 ವೇಕೆನ್ಸಿ ಏನಿದೆ ಅದನ್ನ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ಸೋಂತ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಏನು ಒಂದು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು 500 ಪೋಸ್ಟ್ ಏನಿದೆ ಮಾನ್ಯ ಕಂದಾಯ ಸಚಿವರಾದಂತಹ ಪರಮೇಶ್ವರ್ ಸರ್ ಈ ಒಂದು ನೋಟಿಫಿಕೇಶನ್ಸ್ ಆದಷ್ಟು ಬೇಗ ಕೆಇಎ ಕೊಡಿಸ್ಬೇಕು. ಆ ರೀತಿ ಒಂದು ಒತ್ತಡ ಏರ್ತೀವಿ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ನೋಟಿಫಿಕೇಶನ್ ಆಗ್ಬೇಕು ಅಂತ ಯಾರೆಲ್ಲ ಸಹಕರಿಸಿದಾರ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆದಷ್ಟು ಬೇಗ ಕೆಇಗೆ ನೋಟಿಫಿಕೇಶನ್ ಕೊಡಿಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.